ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ನೋಡಿರಿ, ಬೆಳಗ್ಗೆ 5 ಗಂಟೆಗೆಲ್ಲ ಪೂಜಾ ಸ್ನಾನ ಎಲ್ಲ ಆಗಿದೆ. ಈ ಕಡೆ ಅಡುಗೆ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲೆಲ್ಲ ಲಾಬನ್ ಇದು ಮಾಡಿದ್ದಾರೆ, ಅದಕ್ಕೆ ಈಗ ಬಿಡಿಸಿ ಬನ್ನಿ ದಾಳಂಬ್ರಿ ಜ್ಯೂಸ್ ಮಾಡ್ಕೊಳ್ಳೋಣ. ಜ್ಯೂಸ್ ರೆಡಿ ಆಯ್ತು ನೋಡಿರಿ. ಏನು ಮಸ್ತಾಗಿದೆ ಅಂದರೆ ಸೂಪರಾಗಿದೆ. ಇದು ಮಾತ್ರ ಹಾಲಿನ ಕೆನೆ ಹಾಕಿದ್ದೀನಿ ಮೇಲೆ, ಚೆನ್ನಾಗಿರುತ್ತೆ ಮತ್ತು ಟೇಸ್ಟು. ದಾಳಂಬ್ರಿ ಜ್ಯೂಸ್ ಕುಡಿದ್ರೆ ಏನಾಗ್ತದ? ಹಂಗಲ್ರಿ, ಅದು ಏನೋ ಹೇಳಿದ್ರಲ್ಲ ಅವಾಗೆ, ಸ್ಪರ್ಮ್ ಕೌಂಟ್ ಜಾಸ್ತಿ ಆಗ್ತದ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದ. ಅಲ್ಲ, ಏನೋ ಬ್ಲಡ್ ಶುದ್ಧಿ ಆಗುತ್ತೆ. ದಾಳಂಬ್ರಿ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯನೂ ಒಳ್ಳೆಯದು. ಟೀ ಬದಲಿ ಇದು ಕುಡಿತಾಯಿದ್ದೀರಿ ನೋಡಿರಿ. ಸ್ವಲ್ಪ ಬೇಸಿಗೆ ಬಂದನಿಂದ ಆ ಜ್ಯೂಸ್ ಈ ಜ್ಯೂಸ್ಗಳು ಕುಡಿತಾಯಿದ್ದೀರಿ. ಯಾಕಂದರೆ ಸ್ವಲ್ಪ ಟೀ ಕುಡಿದ್ರೆ ಜಾಸ್ತಿ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು. ಕಡಲೆ ಪಲ್ಯ ಮಾಡಿದ್ದೀವಿ ನೋಡಿರಿ. ಕಡಲೆ ಹಿಟ್ಟಿನ ಜುನ್ಕ ಅಂತಾರೋ, ಪಲ್ಯ ಅಂತಾರೋ. ನಾವು ಕಡಲೆ ಹಿಟ್ಟಿನ ಪಲ್ಯ ಅಂತೀರಿ. ಚಪಾತಿ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಮಜ್ಜಿಗೆ ಸಾಂಬಾರು ಮಾಡೋಕ್ಕೆ ಒಗ್ಗರಣೆ ಹಾಕಿದ್ದೀನಿ, ಶೇಂಗಾ ಪುಡಿದು. ಇಲ್ಲಿ ಬೀಕ್ರೋಟ್ ಚಪಾತಿ ಮಾಡೋಕ್ಕೆ ಬೀಕ್ರೋಟ್ ಚಪಾತಿ ಹಿಟ್ಟನ್ನ ಅದಿಟ್ಟಿದ್ದೀನಿ. ಹಾಗೆ ಇಲ್ಲಿ ಮಜ್ಜಿಗೆ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ. ಆ ಕಡೆ ಅನ್ನ ಆಗಿದೆ. ಬಟ್ಟೆ ಒಣಕ್ಕೆ ಬರ್ಬೇಕು ಫ್ರೆಂಡ್. ಇಷ್ಟೊತ್ತವರೆಗೂ ಬಟ್ಟೆ ಒಗೆದು ಹಾಕಿದ್ದೀನಿ. ಏನಪ್ಪ ಹಿಂಗೆ ಬಿದ್ದಿದೆ ಅನ್ಬೇಡ್ರಿ, ಲಾಬನ್ ಹಾಕಿದ್ದಾರೆ, ಅದು ಹಾಗಾಗಿದೆ ಫ್ರೆಂಡ್. ಊಟ ಅಂತೀರೋ ನಾಷ್ಟ ಅಂತೀರೋ ಗೊತ್ತಿಲ್ಲ. ನಮ್ಮ ಕಡೆಗೆ ಇದು ಊಟ ಅಂತೀರಿ, ಈ ಕಡೆ ನಾಷ್ಟ. 2 ಚಪಾತಿ, ಪಲ್ಯ, ಸಾರು, ಸೌತೆಕಾಯಿ ಬೆಳಗ್ಗೆ ನಾಷ್ಟ. ಬೀಕ್ರೋಟ್ ಚಪಾತಿ ಸೂಪರಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಇವತ್ತು ರೊಟ್ಟಿ ಮಾಡಲ್ರಿ ನಾ ಇವತ್ತು ಶುಕ್ರವಾರ, ಅದಕ್ಕೋಸ್ಕರ ಬೀಕ್ರೋಟ್ ಚಪಾತಿ ಮಾಡಿದ್ದೀನಿ. ಸೂಪರ್, ತುಂಬ ಚೆನ್ನಾಗಿದೆ.